ಸಿನಿಮಾ ನೋಡೋಕ್ಕೆ ಇವಾಗ ಬಂದಿದ್ದೀನಿ ಮನೆಯಿಂದ. ರಾತ್ರಿಯಿಂದ ದರ್ಶನ್ ಅಭಿಮಾನಿಗಳು ಒಬ್ಬರು ಕಣ್ಣು ನಿದ್ದೆ ಮಾಡಿದೆ, ದನ ಕರ ಎಲ್ಲ ಇಟ್ಕೊಂಡು ಮಳವಳ್ಳಿಲಿ ಎಲ್ಲ ಥಿಯೇಟ್ರ್ ಮುಂದೆ ಕಟೌಟ್ ಹಾಕಿ ಅವನ ಅಭಿಮಾನಿ ಹೆಂಗಿದ್ದಾರೆ ಜನ ಅಭಿಮಾನಿಗಳು ಅಂತ ಇವತ್ತು ಕರ್ನಾಟಕದ ಜನ ಅಲ್ಲ, ಇಡೀ ಗೌರ್ಮೆಂಟು ಸುಧಾ ನೋಡ್ಬೇಕು. ಇವತ್ತು ದರ್ಶನ್ ಅಭಿಮಾನಿ ಹೆಂಗಿದ್ದಾರೆ, ಹೆಂಗೆ ಬೆಂಬಲ ಕೊಡ್ತಾ ಇದ್ದಾರೆ ಇವತ್ತು ಒಂದು ಫಿಲಮ್ಗೆ ಅಂತ ಇಡೀ ಕರ್ನಾಟಕದಲ್ಲಿ ಇರೋ ಅಭಿಮಾನಿಗಳು ಬರಬೇಕು. ಮನೆ ಫ್ಯಾಮಿಲಿ ಎಲ್ಲ ಕರ್ಕೊಬಂದು ಪಿಕ್ಚರ್ನ 100 ಡೇಸ್ ಓಡಿಸ್ಲೇಬೇಕು. ಆಮೇಲೆ ಗೌರ್ಮೆಂಟು ಸಪೋರ್ಟ್ ಮಾಡಿ ಕರ್ಕೊಂಬರ್ಬೇಕು, ಜಾಮೀನು ಮೇಲೆ ಬೇಲ್ಗಿಲ್ ಕೊಟ್ಟು ಇಂಥ ಹೀರೋನ ಒಳಗೆ ಕೂಡ ಹಾಕಿದ್ದಾರೆ ಅಂದರೆ ಇವತ್ತು ಜೈಲಲ್ಲಿ ಅವನ ಮನಸ್ಸು ಎಷ್ಟು ಹೊಂದಿರ್ಬೋದು, ಎಷ್ಟು ಕುಕ್ಕಿದ್ದಾನೆ, ಅಷ್ಟು ಅಭಿಮಾನಿಗಳು ಬಿರಿಯಾನಿ ಮಾಡಿಕೊಂಡು ಈ ಥರ ನನ್ನ ಆರಾಧಿಸ್ತವ್ರೆ ಅಂದರೆ ಇವತ್ತು ಹೆಂಗೆ ತಿಳ್ಕೊಬೇಕು, ನಾನು ಹೆಂಗಿರ್ಬೇಕು ಒಳಗೆ ಅಂತ ಹೆಂಗೆ ಕೂಲ್ ಹಾಕಿದ್ದಾರೆ. ಎಂತೆಂಥವ್ರು ಕೊಲೆ ಮಾಡಿದವನ್ನೆಲ್ಲ ಬಿಟ್ಟಿದ್ದಾರೆ ಹೊರಗಡೆ, ಇವನಿಗೆ ಯಾಕೆ ಬೇಲ್ ಸಿಗ್ತಾಯಿಲ್ಲ? ಮಾಡಿದ್ದಾರೆ, ತಪ್ಪು ಮಾಡ್ತಾ ಇರೋರು ಯಾರು? ಎಲ್ಲರೂ ಮಾಡ್ತಾರೆ. ಆದರೆ ಈ ಥರ ಬಂಧನ ಮಾಡಿ ಒಳಗಡೆ ಹಾಕ್ಬಾರ್ದು. ಗೌರ್ಮೆಂಟು ಶೀಘ್ರದಲ್ಲೇ ಬೇಲ್ ಕೊಟ್ಟು ಕರ್ಕೊಂಬರ್ಬೇಕು ಅಂತ ದರ್ಶನ್ ಅಭಿಮಾನಿ ನಾನು ಶಿವಣ್ಣ ಎಡವಾಣಿ ಕುಣಿಗಲ್ ತಾಲೂಕು ಕಂಬರ್ತೂರು ಹೋಬಳಿ ನಾನು ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ. ಎಲ್ಲ ಕರ್ನಾಟಕದಲ್ಲಿ ಎಷ್ಟು ಜನ ಅಭಿಮಾನಿ ಇದ್ದೀರ ಅಷ್ಟು ಜನ ಹೋರಾಟ ಮಾಡಬೇಕು, ಹೋರಾಟ ಮಾಡಿ ಈಚೆ ಕರ್ಕೊಂಬರ್ಬೇಕು. ನೋಡಿ ಇವತ್ತು ಹೆಂಗೆ ಆರಾಧಿಸ್ತಾ ಇದ್ದಾರೆ ದರ್ಶನು, ಅದನ್ನು ನೋಡಿ ಸಂತೋಷ ಪಡಬೇಕು. ಎಷ್ಟು ಜನ ಹೀರೋಯಿನ್ಗಳಿದ್ದಾರೆ ಅವರು ಸಪೋರ್ಟ್ ಮಾಡ್ಬೇಕು ದರ್ಶನ್ಗೆ, ಮಾಡಬಾರ್ದು ಅಂತ ಏನಿಲ್ಲ, ಎಲ್ಲರೂ ಶೇರ್ ಮಾಡಿ. ಏನು ಗೌರ್ಮೆಂಟ್ ಅನ್ನೋದು ತಿನ್ನಲ್ವ, ಪಿಕ್ಚರ್ ನೋಡಲ್ವ ಅಭಿಮಾನಿಗಳು? ಎಲ್ಲ ಕರ್ನಾಟಕದಲ್ಲಿ ಎಷ್ಟು ಜನ ಅಭಿಮಾನಿ ಇದ್ದೀರಾ ಅಷ್ಟು ಜನವೇ ದರ್ಶನ್ ಕರ್ಕೊಂಡು ಬರಲೇಬೇಕು. 100 ಡೇಸ್ ಓಡಿಸ್ಲೇಬೇಕು. ಎಲ್ಲ ಮನೆ ಫ್ಯಾಮಿಲಿ ಎಲ್ಲ ಕರ್ಕೊಬಂದು ತೋರಿಸಿ. ಇನ್ನೂ ಇಲ್ಲ ತಗೋರಿ. ಅಭಿಮಾನಿಗಳು ಶಾಂತಿಯಿಂದ ವರ್ತಿಸ್ಬೇಕು. ಆಮೇಲೆ ಅಡಾಹುಡಿ ಎಣ್ಣೆ ಹೊಡ್ಕೊಳ್ಳೋದು, ಅವನಿಗೆ ಹೊಡಿಯೋದು, ಆಮೇಲೆ ನಮ್ಮ ಅಭಿಮಾನಿಗೆ ಜಗಳ ಮಾಡ್ಕೋಬೇಡಿ ದಯವಿಟ್ಟು ಹೇಳ್ತೀನಿ. 100 ಡೇಸ್ ಫಿಲಮ್ ಓಡ್ಬೇಕು ದರ್ಶನ್ ಫಿಲಮ್ಮ, ಈ ಓಡಲೇಬೇಕು. ಎಲ್ಲ ಮನೆ ಫ್ಯಾಮಿಲಿ ಎಲ್ಲ ಕರ್ಕೊಬಂದು ತೋರಿಸ್ಕೊಂಡು ಎಲ್ಲರೂ ಸಪೋರ್ಟ್ ಮಾಡ್ಬೇಕು ದರ್ಶನ್ಗೆ. ಎಷ್ಟು ಜನ ಅಭಿಮಾನಿ ಕರ್ನಾಟಕದಲ್ಲಿ ಇದ್ದೀರಾ ಅಷ್ಟು ಜನ ನಾವು ಸಪೋರ್ಟ್ ಮಾಡಿ. ಮಕರ ಸಂಕ್ರಾಂತಿ ಒಳಗಡೆ ಇವತ್ತು ಜೈಲಲ್ಲಿ ಇದ್ದಾರೆ, ಅವರು ಎಷ್ಟು ಟೆನ್ಷನ್ ಇರಬೇಕು. ಎಷ್ಟು ಅಭಿಮಾನಿಗಳು, ನನ್ನ ಅಭಿಮಾನಿಗಳು ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಎಲ್ಲ ಮಾಡಿಸಿ ಇವತ್ತು ಮೆರಿತಾವ್ರೆ ಅಂದರೆ ನನ್ನ ಫಿಲಮ್ ನೋಡೋಕ್ಕೆ ನನಗೆ ಎಷ್ಟು ಚಿಂತೆ ಇರಬೇಕು ಅಂತ ದರ್ಶನ್ ಅವರು ಎಷ್ಟು ಯೋಚನೆ ಮಾಡಿರ್ಬೇಕು.